ನಮ್ಮ ಅಮ್ಮನಿಗೂ ನಮ್ಮ ಅಜ್ಜಿಗೂ ಹೇಳ್ತೀನಿ, ನಾನೇನಾದರೂ ಮಾಡ್ತೀನಿ, ಸ್ವಲ್ಪ ಕೈಗೆ ಏನಾದರೂ ದುಡ್ಡು ಕೊಡ್ರಿ ಅಂತ ಹೇಳಿ ಇಸ್ಕೊಂಡು ಏನಾದರೂ ಒಂದು ಮಾಡ್ಬೇಕು. ಇನ್ನೇನು ಮಾಡೋದು? ಇಲ್ಲ, ನಾನಂತೂ ಕುಡಿಯೋದು ಬಿಟ್ಟಿದ್ದೀನಿ, ಬುದ್ಧಿವಂತ ಆಗಿದ್ದೀನಿ. ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನನಗೆ ಇವತ್ತು ದುಡ್ಡಿಲ್ಲ, ಕೈಯಕ್ಕೆ ₹1 ದುಡ್ಡು ಇಲ್ಲವಲ್ಲ. ನಮ್ಮ ಅಮ್ಮನಿಗೂ ನಮ್ಮ ಅಜ್ಜಿಗೂ ಹೇಳ್ತೀನಿ, ಹಿಂಗೇನಾದರೂ ಮಾಡ್ಬೇಕಂತ ಇದ್ದೀನಿ ಅಂತ. ಅಮ್ಮ ಅಮ್ಮ ಪಾಪ ಅಮ್ಮ, ಮತ್ತೆ ನಾನು ಪಾನಿಪುರಿ ಸೆಂಟ್ರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಾಗ ಅಲ್ಲಿ ಸಿರಿ ಅಂತ ಇದ್ದಾಳಲ್ಲ, ಅವಳು ನನ್ನ ಇಲ್ಲೇ ಮಾಡು ಹೇಳ್ಕೊಂಡ್ಕೊಡ್ತೀನಿ ಅಂತ ಹೇಳವಳೆ. ಇಲ್ಲ ಗೋಬಿ, ಎಗ್ ರೈಸು, ಪಾನಿಪುರಿ ಅವಳು ಮಾಡ್ತಾಳೆ. ನಾನು ಗೋಬಿ ಮತ್ತು ಎಗ್ ರೈಸು, ಫ್ರೈಡ್ ರೈಸು ಈ ರೀತಿ ಮಾಡೋಣ ಅಂತ ಇದ್ದೀನಿ. ಅಲ್ಲೇ ಪಕ್ಕದಾಗ ಕಲಿಸ್ಕೊಂಡು ಕೊಡ್ತೀನಿ ಅಂತ ಎಲ್ಲ ಹೇಳವಳೆ. ಅದಕ್ಕೆ ಅತ್ಲಾಗೆ ನನಗೆ ಇವಾಗ ದುಡ್ಡು ಬೇಕು. ಮೇಯ್ನ್ ಇವಾಗ ದುಡ್ಡಿಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ. ಅದು ಎಲ್ಲ ಗಾಡಿ ಎಲ್ಲ ಯಾರ ಹತ್ರನ ಇದಾವಂತೆ ಕೊಡಿಸ್ತೀನಿ ಅಂತ ಹೇಳವಳೆ. ದುಡ್ಡು ಬೇಕು ಕಣಮ್ಮ. ಅದಕ್ಕೇ ದುಡ್ಡಿದ್ರೆ ಕೊಡ್ರಿ. ನನಗಿವಾಗ ದುಡ್ಡಿಲ್ಲ ಕೈಯಾಗೆ ದುಡ್ಡಿಲ್ಲದಕ್ಕೆ ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೀವೇ ನನಗೆ ದುಡ್ಡು ಕೊಡ್ರಮ್ಮ. ನನಗೆ ಸಹಾಯ ಮಾಡಬೇಕು, ನೀನು ಅಜ್ಜಿ ಇಬ್ಬರೂ. ಹೆಂಗೆ 2-3 ದಿನ ಕುಡ್ದಿಲ್ಲ ಕಣಪ್ಪ. ಹೆಂಗೆ 4 ದಿನ ಚೆನ್ನಾಗಿದೀಯ, ತಿರ್ಗಿ ಆಮೇಲೆ ಏನಾದರೂ ಮಾಡ್ತೀನಿ ಅಂತ ಹೋಗ್ತೀಯ. ಅಲ್ಲೇ ನಿನ್ನ ಯೋಸ್ ನೋಡಿಲ್ವಾ ಪಾಪ ನಿನ್ನವ. ಸುಮ್ಮನೆ ಹಿಂಗೆ ಇದ್ಬಿಡಪ್ಪ. ನೀನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಗ ನಮ್ಮ ಜೀವನ ನಾವು ಮಾಡ್ತೀವಿ, ಮುಂಬಕ್ಕೆ ಮಾಡಿರ್ತೀವಿ. ನೀನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ಕುಡಿದಂಗೆ ಹಿಂಗಿದ್ರೆ ಸಾಕು ಕಣಪ್ಪ. ನನ್ನ ಮಗ ಕುಡಿಯಲ್ಲ ಅಂತೇಳಿ ನೆಮ್ಮದಿಯಾಗಿದ್ಬಿಡ್ತೀವಿ. ಇಲ್ಲ ಕಣಮ್ಮ, ಕುಡಿಯಲ್ಲ ಇನ್ಮೇಲಿಂದ. ನನಗೂ ಕೆಲಸ ಮಾಡಬೇಕು ಅಂತ ಜವಾಬ್ದಾರಿ ಬಂದೈತೆ. ಇಲ್ಲ ಕಣಮ್ಮ, ಕುಡಿಯಲ್ಲ. ಕೊಡಮ್ಮ, ಇದೊಂದು ಸತಿ ಕೊಡಮ್ಮ, ಇದೊಂದು ಸತಿ ಕೊಟ್ಬಿಡು. ಇದೊಂದು ಸತಿ ಕೊಟ್ಬಿಟ್ರೆ ಅತ್ಲಾಗೆ ಹೆಂಗೋ ಆಗುತ್ತೆ. ಕೊಟ್ಬಿಡಮ್ಮ ಇದೊಂದು ಸತಿನ. ನನಗೂ ಸ್ವಲ್ಪ ಬಂಡವಾಳ ಹಾಕೋಕ್ಕೆ ಸ್ವಲ್ಪ ಕೊಟ್ಬಿಟ್ರೆ ಯಾರ ತಗನೇ ಇಸ್ಕೊಂಡು ನಾನೇನು ವಾಪಸ್ ತಿರುಗಿಸ್ಬೇಕಾದ್ರೆ ಕೊಡ್ತೀನಿ. ಸಾಲ ಆದರೂ ಇಸ್ಕೊಂಬಾರಮ್ಮ ಬೇಕಾರೆ ಯಾರ ತಗನ. ಸುಮ್ಮನಿರಪ್ಪ ಪಾಪ. ನೀನೇನು ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂಗೆ ಇರಪ್ಪ. ನಮ್ತ ದುಡ್ಡು ಗಿಡ್ಡು ಎಲ್ಲ ಇಲ್ಲ ಯಾರ ತಾಗೂ ಇಸ್ಕೊಂಬರೋಕ್ಕಾಗಲ್ಲ ಪಾಪ. ಹಿಂಗೆ ಇರಪ್ಪ ಸಾಕು, ಹಿಂಗೆ ಇರು. ನಮ್ತ ದುಡ್ಡಿಲ್ಲ, ನನ್ನ ತೆಗ್ದಿಲ್ಲ ಕಣಪ್ಪ. ತಿರ್ಗಿ ಆಮೇಲೆ ನೀನು ಒಟ್ಟು ಕುಡಿಯೋದು ಕಲಿತೀಯ. ಯಾಕೆ ಸಮಯ ಏನಾತೆ? ಅಲ್ಲ ಕಣತ್ತೆ, ದುಡ್ಡು ಕೊಡು, ನಾನೇನೋ ಕೆಲಸ ಮಾಡ್ತೀನಿ. ಅಥವಾ ಗೋಬಿ ಎಗ್ ರೈಸು ಇಂಥದ್ದೆಲ್ಲ ಮಾಡ್ತೀನಿ. ಅದಕ್ಕೇ ನೀನು ನನಗೆ ಸ್ವಲ್ಪ ದುಡ್ಡು ಕೊಡಮ್ಮ ಅಂತೇಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ಬೇಡ ಕಣಪ್ಪ, ಒಟ್ಟು ನೀನು ಮಾಡೋಕ್ಕೆ ಬರೋಲ್ಲ, ಬಂಡವಾಳ ಹಾಕ್ಸ್ತಿರ್ಗೋ ಒಟ್ಟು. ಆಮೇಲೆಲ್ಲ ನಾವು ದುಡ್ಡು ಕೊಟ್ಟರೆ ನೀನು ತಗೊಂಡು ನೀನು ಒಂದು ಕಡೆಗೆ ಹೋಗ್ತೀಯ. ನಾವು ಅಲ್ಲೇ ನೋಡಿದ್ದೀವಿ. ಯಾತ್ಕ ನಾನು ಅಲ್ಲ ತರಕಾರಿ ತರಕ್ಕೆ ಯಾತ ನಮ್ಮ ಮನೆಗೆ ರೇಷನ್ ತರಕ್ಕೆ ದುಡ್ಡು ಕೊಟ್ಟು ಕಳಿಸಿರೇನೆ ಅತ್ಲಿಂದ ಅತ್ತೆ ಹೋಗ್ತೀಯ ಸ್ವಾಮಿ ಅಂತಾನು. ನೀನು ಸ್ಯಾನ್ಸೇನೆ ಇಂಥದ್ದು ಬಂಡವಾಳ ಹಾಕಕ್ಕೆ ಸ್ಯಾನ್ಸೇನೆ ಕೊಟ್ರೆ ನಿನ್ನ ಮನೆ ಎಂಬತ್ತು ಸೇರ್ತೇನಲ್ಲ ಪಾಪ. ನೀನು ಸೇರಲ್ಲ. ನೀನೇನೇ ಅಂದ್ರೂ ನೀನು ಮಾಡಲ್ಲ ಕಣಲ್ಲ. ನಿನ್ನ ಮನಸ್ಸಾಲೇನೆ ಅತ್ಲಾಗೆ ಎಳಿತಾ ಇರುತ್ತೆ. ಒಂದಿಟ್ಟು ಹಾಕ್ಯಮ್ಮನ ಅನಿಸುತ್ತೆ. ಒಂದು ಈಟು ಹಾಕಿಟ್ರೆ ಅದು ಸ್ಯಾನೆ ಆಗುತ್ತೆ. ಒಂದು ಈಟು ಹಾಕ್ಯಮಂತಕ್ಕೆ ಹಾಕಿ ಬಿಡ್ತೀಯ. ಆಮೇಲೆ ಇನ್ನೋಟು ಅಮ್ಮಂಗಾಗುತ್ತೆ. ಅದೇ ಮಾತೆ. ಸುಮ್ಮನೆ ಪಾಪ, ಯಾಕೆ ಬೇಡ, ಸುಮ್ಮನೆ ಹಿಂಗೆ ಇರಪ್ಪ. ಇನ್ನು 4 ದಿನ ನಿಮ್ದಾಗಿತ್ತು ಕಣಪ್ಪ. ಹೆಂಗೆ ಇಲ್ಲಡು ನಮ್ಮ ಅಮ್ಮಂಗೆ ಮಹಾರಾಜ ಆಗ್ಯಾನಿ. ಹಂಗೈದ ಹಿಂಗೆ ಇದ್ಬಿಡಪ್ಪ ಪಾಪ. ನೀನೇನು ಬದುಕು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಒಂದು ವರ್ಷ 6 ತಿಂಗಳು, 1 ವರ್ಷ ಮನೆಗೆ ಹೋಗ್ಕ ಏನು. 1 ವರ್ಷ ತನಕ ಎಲ್ಲೂ ಹೋಗ್ಬೇಡ. ಏನು 1 ವರ್ಷ ಅಂಬದು ಆಡ್ಕೊಂಬತ್ತೈತೆ. 1 ವರ್ಷ 2 ವರ್ಷ ಆದರೂ ಆಗಲಾಡು ಪಾಪ. ನೀನೇನು ದುಡಿಬೇಡ, ಸುಮ್ಮನೆ ಇದ್ದು ಬಿಡು ಅಷ್ಟೇನೆ. ಹೆಂಗ ನೀನು ಕುಡಿಯೋದು ಬಿಟ್ಟಿದೆಯಾ? ಹಿಂಗೆ ಇರು. ಕೈಯಾಗ ದುಡ್ಡು ಇದ್ಬಿಟ್ರೆ ಪಾಪ ನಿನಗೆ ಆಲೆ ಅತ್ಲಾಗೆ ಮನಸ್ಸು ಎಳಿತಾ ಇರುತ್ತೆ. ಒಂದೀಟು ಹಾಕಿ ಬರೋಣ ಅಂತ. ಒಂದೀಟು ಹಾಕ್ಯಂಡ್ರೆ ಇನ್ನೋಟ ಅಂತ ಹೋಗ್ತೀಯ. ಇನ್ನೊಂದು ಸೂಸ ಹಾಕ್ಯಂಬರೋಣ ಅಂತ ಹೋಗಿ ಹಂಗೆ ಫುಲ್ ಟೈಟ್ ಆಗಿಬಿಡ್ತೀಯ. ಅಜ್ಜಿ ಪ್ರಾಮಿಸ್ ಹಂಗೆ ಮಾಡಲ್ಲ. ನಂಗೆ ಹಂಗೆ ಮಾಡಬಾರ್ದು. ನಾನು ದುಡ್ಕೊಂಡು ತಿನ್ನಬೇಕು ಅನ್ನೋದು ಮನಸ್ಸಿಗೆ ಬಂದೈತೆ. ಅದಕ್ಕೆ ಮಾಡ್ತೀನಿ ಕಣಜ್ಜಿ. ಹೆಂಗಾದ್ರೂ ಮಾಡಿ ಯಾರು ತಗಾದ್ರೂ ಸಾಲ ಒಂದು 25,000-30,000 ಸಾವಿರ ಆದ್ರೂ ಬೇಕು. ಗಾಡಿ ಎಲ್ಲ ತೊಗೋಬೇಕು, ಪಾತ್ರೆಗಳೆಲ್ಲ ಅವರೇ ಕೊಡ್ತಾರೆ. ಅದಕ್ಕೆ ಒಂದು 20-25 ಸಾವಿರ ಆದ್ರೂ ಪರವಾಗಿಲ್ಲ. ಹಂಗೆ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಸುಮಾರಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಹೆಂಗೋ ಮಾಡ್ತೀನಿ. ಪ್ಲೀಸ್ ಕಣಜ್ಜಿ. ಕಣ್ಪಪ್ಪ, ನಿನ್ಗೆ ಓಟು ಬರುತ್ತದೆ ಅಲ್ಲನ. ನೀನು ಯಾತೆ ನಾವಿಲ್ಲ ಅಂತಂದರೆ ಇಕ್ಕೆ ನುಂಬಕ್ಕೂ ಬರಲ್ಲಪ್ಪ. ಅಂಥದ್ರಾಗ ನೀನು ಅಂಥವೆಲ್ಲ ಉಪಕಾರ ಹಾಕಿ ಅಂಥದ್ದೆಲ್ಲ ಹೆಂಗೆ ಮಾಡ್ತೀಯಪ್ಪ? ಗೋಬಿ ಎಗ್ ರೈಸು ಫ್ರೈಡ್ ರೈಸು ಅಂತೀಯ. ಅಂಥದ್ದೆಲ್ಲ ಎಲ್ಲಿ ಮಾಡೋಕ್ಕೆ ಬರುತ್ತಪ್ಪ ನಿನಗೆ? ಈಗ ನಾವಿಲ್ಲ ಅಂತಂದರೆ ಒಲೆ ಮುಂದಕ್ಕೆ ಹೋಗೋದೇ ಇಲ್ಲ, ಇಕ್ಕೆ ನುಂಬೋದೇ ಇಲ್ಲ. ನೀನು ಇಂಥ ಮನುಷ್ಯ ನೀನು ಅಂಥವೆಲ್ಲ ಮಾಡ್ತೀನಪ್ಪ. ನನಗೇನೋ ನಂಬಿಕೆ ಇಲ್ಲ. ಬೇಡ ಕಣ್ಪಪ್ಪ, ಸುಮ್ಮನೆ ಹಿಂಗೆ ಇರಪ್ಪ. 1 ವರ್ಷ 6 ತಿಂಗಳು ಸುಮ್ಮನೆ ಹಿಂಗೆ ಇದ್ಬಿಡು. ಹಿಂಗೆ ಇದ್ಬಿಟ್ರೆ ಯಾರೇನೂ ಮಾತಾಡಲ್ಲ, ಯಾರೇನೂ ಅಂಬಲ್ಲ. ಸುಮ್ಮನೆ
ನೀನು ಬಿಟ್ಟಿದ್ದ ಮಕ್ಕೆ ಬಿಟ್ಕೊಂಡು ಸುಮ್ಮನೆ ಒಂದು 2 ದಿನ ಹಿಂಗಿದ್ದು ಬಿಡಪ್ಪ. ಹಿಂಗಿದ್ದು ಬಿಟ್ರೆ ಯಾವ ತಲೆನೋವು ಆಗಲ್ಲ ನಮಗೆ. ಬರುತ್ತೆ ಕಣಜ್ಜಿ, ಮಾಡ್ತೀನಿ. ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದುಬಿಟ್ಟೈತೆ. ಮಾಡ್ತೀನಿ ಕಣಜ್ಜಿ, ಖಂಡಿತ ಮಾಡ್ತೀನಿ. ನೀನು ನನಗೆ ಸಹಾಯ ಮಾಡಿದ್ರೆ ಮಾಡ್ತೀನಿ. ಮತ್ತೆ ಹೇಳ್ತಾನೆ ಮೊಮ್ಮಗ ಕೋಮ್ಲಕ್ಕಯ್ಯ, ಅವನು ಯಾತೆ ಮಾಡ್ತಾನಂತ ಮತ್ತೆ ಅಂಗಡಿನ ಅದೇ ಗೋಬಿ ಎಗ್ ರೈಸು ಅದೆಲ್ಲನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆತ ಪಾನಿಪುರಿ ಒಂದು ಯಾತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ದುಡ್ಡು ಕೊಡ್ರಿ ಅಂತ. ನಾ ಇವಾಗ ಹೆಂಗೆ ಚೆನ್ನಾಗಿದ್ದಾನೆ 4 ದಿನ. ಇವಾಗ ಏನಾನ ನಾವು ದುಡ್ಡು ಕೊಡ್ರಿ ಅವನು ಹೋಗ್ಬಿಡ್ತಂತ ಕಂಡು. ಅದಕ್ಕೇನೆ ದುಡ್ಡು ಇದ್ಬಿಟ್ರೆ ಅವನಿಗೆ ಮನಸ್ಸು ಎಳಿತಾ ಇರುತ್ತೆ. ಎಸ್ಕಂತ ಎಳಿತಾ ಇರುತ್ತಲ್ಲ, ಕಬ್ಬನು ಕೊಯ್ಯಸ್ಕಂತಕ್ಕೂ ಹೆಂಗೆ ಇದು ಹಂಗೆ ನನ್ನ ಮೊಮ್ಮಗಿಗೂ ಆಗ ಎಣ್ಣೆಗೂ ಎಳಿತಾ ಇರುತ್ತೆ ಅವನಿಗೆ ಮನಸ್ಸು. ಹೋಗೋಣ ಒಂದು ಈಟ್ ಹಾಕೋಣ ಅಂದರೆ ಇನ್ನೊಂದು ಈಟ್ ಹಾಕಮ್ಮನ ಅಂತ ಅನ್ನಿಸ್ತಾ ಇರುತ್ತೆ. ಹಂಗೆ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಸುಮ್ಮನತ್ತ ಮನೆಯಾಗೆ ಇದ್ರೂ ಇರಲಿ ಒಂದು 6 ತಿಂಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಏನು 4 ದಿನದಿಂದ ನೋಡ್ತೀನಲ್ಲ, ಬೋಲ್ ಚೆನ್ನಾಗಿದೆ ಅಂದರೆ ಒಬ್ರು ತಂಟಿಗೆ ಹೋಗಲ್ಲ ಏನಿಲ್ಲ. ಅವನಾಯ್ತು ಅವ್ನ ಕೆಲಸ ಆಯಿತು ಅಮ್ಮಂಗೆ ಇದ್ದಾನೆ. ನಾನು ನೋಡಿದೆ ಬಿಡು. ಹಿಂಗಿದ್ರೆ ಯಾರು ಏನೋ ಮಾತಾಡಲ್ಲ ಕಣಪ್ಪ ಪಾಪ. ಯಾರೇನೋ ಮಾತಾಡಲ್ಲ. ಹೆಂಗೋ ಬಿಡತ್ತ ಬುದ್ಧಿವಂತ ಅದ ಒಳ್ಳೆನಾದ ಅಂತೇಳಿ ಹೊಗಳ್ತಾರೆ. ಹೊಗಳಿಸ್ಕೋಬೇಕು ಇಪ್ಪಟ್ಟು ನೀನು. ಯಾರು ತಗೋನು ನೀನು ಬೈಸ್ಕೊಬೇಡ. ಇರ್ತೀನಿ ಅಂತ ಮುಗಿಸ್ಕೊಂಡಿದ್ವಿ ಎಲ್ಲರೂ ತಗೋನು. ಇನ್ಮೇಲೆ ಹೊಗಳಿಸ್ಕ. ಅದಕ್ಕೆ ದುಡ್ಡು ಕೇಳ್ದ ನಾನು ನಮ್ಮ ಸುಮ್ಮನೆ ಇಲ್ಲ ಅಂತ ಹೇಳ್ತಾ ಇದೀವಿ. ಇನ್ನೇನು ಮಾಡೋಣ, ಹೆಂಗತ್ತ ಅವ್ನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಚೆನ್ನಾಗಿರಬೇಕು. ಅದೇ ನಮಗೆ ಬೇಕಾಗಿರೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಪಾಪ, ನೀನು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ, ಏನು ಮಾಡಬೇಡ ಅಂತ. ಓಟಿ ಯಾರಪ್ಪ ನನಗೆ ಬೇಜಾರಾದಂಗೆ ಆಯಿತು. ಅದಕ್ಕೆ ನಾನು ಏನು ಮಾಡೋಣ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಏನು ಮಾಡೋದು ಒಂಥರ ಭಯ. ನನಗೆ ಈಗ ಕೊಟ್ಟುಬಿಟ್ರೆ ಅವನಿಗೆ ಎಲ್ಲಿ ಹಾಳಾಗ್ತಾನಪ್ಪ ನನ್ನ ಮೊಮ್ಮಗ ಅಂಬೋದೇ ನನಗೊಂಥರ ಭಯ. ಇಲ್ಲ ಅಂತಂದರೆ ಭಯ ಏನಿರಲ್ಲ. ಮತ್ತು ಈಗ ಕೈಗೆ ದುಡ್ಡಿದ್ರೆ ತಗೊಂಡು ಹೊರಟು ಬಿಡ್ತಾರೆ. ತಿರುಗೆಲ್ಲ ಕುಡ್ಕೊಂಬರ್ತಾನೆ. ಹಂಗಾತ ಶನಕ ಇದ್ದಾನೆ ಹಂಗೆ. ಮತ್ತೆ ಅದು ನನ್ನ ದೋಸ್ತರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ. ನಿಮ್ಗೆ ಅವ್ನು ಕುಡಿಯೋದು ಬಿಟ್ಟರೆ ಸಾಕಪ್ಪ, ಅವ್ನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ಕುಡಿಯೋದು ಬಿಟ್ಟರೆ ಸಾಕು ಅಂತ ನೀವು ಅಂದ್ಕೊಂಡಿದ್ರೆ. ಆದರೆ ಏನು ಮಾಡೋಕ್ಕಾಗುತ್ತೆ. ಈಗ ಒಂದೊಂದು ಸರ್ತಿ ಅವ್ರಿಗೂ ಬುದ್ಧಿ ಬರುತ್ತೆ. ಅವ್ರಿಗೆ ಅವ್ರು ತಾನು ಮನ್ಸಿಗೆ ತಿಳ್ಕೊಂಡು ಬಿಟ್ಟವ್ರೆ ಅಂತಂದರೆ ಮನ್ಸಿಗೆ ತಗೋಬೇಕು. ಯಾರು ಹೇಳೋದು ಏನೂ ಇಲ್ಲ ಇವಳೆ ಕೋಮ್ಲಮ್ಮ. ಅವ್ರು ಮನ್ಸಿಗೆ ತಗೋಬೇಕು. ನನ್ನ ಮನಸ್ಸಿಗೆ ಬಂದುಬಿಟ್ಟೈತೆ ಕಣಜ್ಜಿ. ಅಯ್ಯೋ ನಾನು ಯಾಕೆ ಕುಡಿಬೇಕು, ನಾನು ಯಾಕೆ ಹಿಂಗೆ ಆಗಬೇಕು ಅಂತ ನಾನೇ ಮನ್ಸಿಗೆ ತಗೊಂಡಿದ್ದೀನಿ. ಮನ್ಸಿಗೆ ಬಂದುಬಿಟ್ಟೈತಿ. ನಾನು ಕುಡಿಯಲ್ಲ. ಏನಾದರೂ ಪಾಪ ನೀನೊಂದು 6 ತಿಂಗಳಾಗೋವರೆಗೂ ನೀನು ನಂಬೋಕ್ಕಾಗಲ್ಲ. ತಿರ್ಗಿ ಆಮೇಲೆ ಹಾಕ್ಬೇಕಪ್ಪ. ನಾವು ಆಲೇನೆ ಅವೆಲ್ಲ ನನ್ನ ಬಗ್ಗೆ ಅಂತ ಅವಾಗೆಲ್ಲ ನೋಡಿದ್ದಲ್ಲ. 1 ತಿಂಗಳು 2 ತಿಂಗಳು ಗಟ್ಟೆ ಮನೆ ಬಿಟ್ಟು ಹಸಿಗೆ ಹೋಗಿರಲಿಲ್ಲ. ಇದೆಲ್ಲ 1 ವಾರ ಎಲ್ಲನ ಯಾವ ಲೆಕ್ಕ? ಇನ್ನು 4 ದಿನ ಎಲ್ಲ ಯಾವ ಲೆಕ್ಕ ಹೇಳು? ಒಂದು 2 ದಿನ ಆಗಲಿ. 4 ದಿನ ಎಲ್ಲ ಲೆಕ್ಕಿಲ್ಲ. ಅವಾಗೆಲ್ಲ 2 ತಿಂಗಳು ಕುಡ್ದಿರ್ಲಿಲ್ಲ. ತಿರುಗಿ ಕುಡ್ಕೊಂಬಂದ. ಹಿಂಗೆ ಅವನಿಗೆ ಅದೇ ಒಂಥರ ಪಾಪ. ಅವನಿಗೆ ಏನು ಮಾಡೋಕ್ಕಾಗಲ್ಲ. ಅದು ಕಲ್ತಿರೋ ಅಂಥ ಚಟ ಅವನಿಗೆ ಬಿಡಬೇಕು ಅಂತ ಮನಸ್ಸೈತೆ. ಆದರೆ ಆಗಲ್ಲ. ಏನು ಮಾಡ್ತೀಯ, ಚಟ ಅನ್ನೋದು ನಾವು ಮಾಡ್ಕೊಬಿಟ್ರೆ ಅದು ಹಂಗೆ ಬರ್ತಾ ಇರುತ್ತೆ. ಏನು ಮಾಡೋದು ಪಾಪ ಅವನಿಗೆ ಇವಾಗ ಒಂದಿಷ್ಟು ತೊಂದರೆ ಆಗ್ತೈತಿ. ಇವಾಗ ಕೊಟ್ಟರೆ ಎಲ್ಲಿ ಹೋಗ್ತಾನೋ ಅಂಬೋದು ಒಂದು ಚಿಂತೆ. ಕೊಡಲಿಲ್ಲ ಅಂತಂದರೆ ನೋಡಿ ನಮ್ಮಮ್ಮ ಏನೋ ನಮ್ಮ ಅಜ್ಜಿನೂ ದುಡ್ಡು ಕೊಡಲಿಲ್ವಲ್ಲ ನನಗೇನಾದರೂ ಮಾಡ್ತೀನಿ ಅಂತಂದರೆ ಅಂತ ಅವನಿಗೆ ಬೇಜಾರಾಗುತ್ತೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಎಡವಟ್ಟುಗಳು ಆಗ್ತಾ ಇರ್ತವೆ ಮನೆ ಅಂದಮೇಲೆ. ಮನೆಗೆ ದುಡ್ಡು ಕೇಳ್ತಾ ಇದ್ದೀನಿ. ಇಲ್ಲ ನೀನು ತಿರ್ಗಿ ಕುಡಿಯೋದು ಕಲಿತೀಯಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ಏನೋ ಗೊತ್ತೇ ಆಗ್ತಿಲ್ಲ ನನಗಂತೂ. ಹೆಂಗತ್ತೆ ದುಡ್ಡು ಸಿಕ್ಕಿದ್ರೆ ಏನಾದರೂ ಒಂದು ಮಾಡೋಣ ಅಂತ ನಾನು ಇದ್ದೀನಿ. ಆದರೆ ಏನೂ ಆಗ್ತಾಯಿಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.